ದಿಢೀರ್ ಯುದ್ಧ ಘೋಷಿಸಿದ್ದ ಅಮೆರಿಕ ಈಗ ನಿಲ್ಲಿಸೋಕಾಗದೆ ಪರದಾಡ್ತಾ ಇದೆ. ಇರಾನ್ ಜೊತೆ ಒಳಗೊಳಗೆ ಕದನ ವಿರಾಮಕ್ಕಾಗಿ ತಡಕಾಡ್ತಾ ಇದೆ. ಯುದ್ಧ ನಿಲ್ಲಿಸೋಕೆ ಖಮೇನಿ ಮುಂದೆ ಟ್ರಂಪ್ 15 ಷರತ್ತುಗಳು, ಕೆಲವೊಂದು ಸವಲತ್ತನ್ನ ಪ್ರಸ್ತಾಪ ಮಾಡಿದ್ದಾರೆ. ಇರಾನ್ ಕೂಡ ಭರ್ಜರಿ ಬೇಡಿಕೆಗಳನ್ನ ಮುಂದಿಟ್ಟಿದೆ. ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೂ ಜುಟ್ಟಿಗೆ ಮಲ್ಲಿಗೆ, ಇದು ಪಾಕಿಸ್ತಾನದ ಪರಿಸ್ಥಿತಿ. ದೇಶವನ್ನೇ ನಿಭಾಯಿಸೋಕಾಗದ ಪಾಕ್ ಈಗ ಯುದ್ಧ ನಿಲ್ಲಿಸುವ ಮಧ್ಯಸ್ಥಿಕೆಗೆ ಸಜ್ಜಾಗಿದೆ. ಕದನ ನಿಲ್ಲಿಸಿ ಭಿಕ್ಷೆ ಬೇಡುವುದನ್ನ ತಪ್ಪಿಸೋಕೆ ಪಾಕ್ ಪ್ರಧಾನಿ ಹೆಣಗಾಡ್ತಿದ್ದಾರೆ. ಗಲ್ಫ್ ರಾಷ್ಟ್ರಗಳು ಸಂಧಾನಕ್ಕೆ ಸಾಥ್ ನೀಡೋಕೆ ಸಜ್ಜಾಗಿವೆ. ಹಾರ್ಮುಜ್ ಜಲಸಂಧಿ ಬಂದ್ನಿಂದ ಭಾರತಕ್ಕೆ ಕಚ್ಚಾ ತೈಲದ ಅಭಾವ ತಲೆದೋರಿದೆ. ತೈಲ ಟ್ರಬಲ್ ಬಗೆಹರಿಸೋಕೆ ಭಾರತ ರಷ್ಯಾ ಮೊರೆ ಹೋಗಿದೆ. ವೆನೆಜುವೆಲಾದಿಂದಾನೂ ತೈಲ ಆಮದು ಮಾಡಿಕೊಳ್ಳೋಕೆ ಭಾರತ ಮುಂದಾಗಿದೆ. ದೇಶದ ಆರ್ಥಿಕತೆಯ ನಿರ್ವಹಣೆಗೆ 7 ಸಮಿತಿಗಳ ರಚನೆಯಾಗಿದೆ. ಗ್ಯಾಸ್ ಟ್ರಬಲ್, ತೈಲ ಅಭಾವ ಅನ್ನೋ ಹೊತ್ತಲ್ಲಿ ಕೆಲ ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇವೆ. ಸುಳ್ಳು ಸುದ್ದಿ ನೋಡಿ ಸಿಲಿಂಡರ್, ಪೆಟ್ರೋಲ್ಗಾಗಿ ಜನ ಕ್ಯೂ ಹಚ್ಚುತ್ತಿದ್ದಾರೆ. LPG ಬುಕಿಂಗ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಕೇಂದ್ರ ಹೇಳಿದೆ. ಇಷ್ಟಾದ್ರೂ ಸ್ಟಾಕ್ ಇಲ್ಲದೆ ಕೆಲ ಬಂಕ್ಗಳು ಬಿಕ್ಕುವಂತಿವೆ. ರಾಜ್ಯ ಬಜೆಟ್ ಅಧಿವೇಶನದಲ್ಲಿ ಇವತ್ತು ಖಾಲಿ ಚೊಂಬು ಸದ್ದು ಮಾಡಿದೆ. ಬಿಜೆಪಿಗರ ಆರ್ಭಟಕ್ಕೆ ಸಿಎಂ ಸಿದ್ದರಾಮಯ್ಯ ಮಾವು ಬೇವಿನ ಸಾಕ್ಷ್ಯ ನೀಡಿದ್ದಾರೆ. ಡಿಕೆಶಿ ಸಿಎಂ ಆಗ್ಲಿ ಅಂತ ಹೇಳದೆ ಸಿದ್ದು ಹಿಂಜರಿಕೆಯ ಉತ್ತರ ಕೊಟ್ಟಿದ್ದಾರೆ. ಸದನದಲ್ಲಿ ಶಾಲು ಕುರಿತು ಸ್ವಾರಸ್ಯಕರ ಚರ್ಚೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.